ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಅಲಸಂದೆ ಕಾಳಿನ ಪಲ್ಯ ಮಾಡಕ್ಕೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಾಳನ್ನ ತೊಳೆದ್ಕೊಂಡು ಕೆಲವು ಗಂಟೆ ನೆನೆಸಿಡ್ಬೇಕು. ಆಮೇಲೆ ಕುಕ್ಕರಲ್ಲಿ ಹಾಕೊಂಡು ಕೂಗ್ಸೋದಾದ್ರೆ ಕೂಗ್ಸ್ಕೊಬೋದು, ಇಲ್ಲ ಅಂದರೆ ಹಾಗೆ ಬೇಯಿಸ್ಕೊಳ್ಬೋದು. ಕೂಗ್ಸಿದ್ರೆ ಕರ್ಕೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಕೂಗಿಸ್ತಾ ಇಲ್ಲ. ಆಮೇಲೆ ಅದು ಕಾಳು ಬೆಂದಿದೆ, ಅದನ್ನ ಸೋಸ್ಕೊಂಡಿದ್ದೀನಿ. ಅದ್ರ ರಸದಲ್ಲಿ ಬೇಕಾದ್ರೂ ನೀವು ಸಾರು ಮಾಡ್ಬೋದು. ನಾನು ಬರೀ ಪಲ್ಯ ಮಾಡ್ತಾ ಇರೋದು. ಕಾಳನ್ನ ಈಗ ಬೆಂದಿದೆ ಅದು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಣಮೆಣಸು ಒಂದು ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು. ನೀವು ಒಣಮೆಣಸು ಆದರೂ ಹಾಕೊಬೋದು, ಹಸಿಮೆಣಸು ಬೇಕಾದರೂ ಹಾಕೊಬೋದು. ಓಕೆನಾ. ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆನ. ಆಮೇಲೆ ಉದ್ದಿನಬೇಳೆ ಫ್ರೈ ಮಾಡ್ಕೊಬೇಕು. ಇದು ಉಸ್ಲಿ ಮಾಡ್ತಾರೆ, ಆಮೇಲೆ ಸ್ಯಾಲೆಡ್ ಥರ ಮಾಡ್ತಾರೆ, ಸಾರು ಮಾಡ್ತಾರೆ, ತುಂಬ ವೆರೈಟೀಸ್ ಇದೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸು ಖಾರಕ್ಕೆ ಹೇಳಿದ್ನಲ್ಲ, ಹಸಿಮೆಣಸು ಆದರೂ ಹಾಕೊಬೋದು, ಒಣಮೆಣಸು ಬೇಕಾದರೂ ಹಾಕೊಬೋದು. ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಬೇಗ ಜೀರ್ಣ ಶಕ್ತಿ ಆಗುತ್ತೆ ಇದು. ಫ್ರೈ ಮಾಡ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದನ್ನ ಫ್ರೈ ಮಾಡ್ಕೊಂಡಾಮೇಲೆ ಕಾಯಿ ಇದೆಯಲ್ವಾ, ಕಾಯಿನ ಕಟ್ ಮಾಡ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೊಬೋದು, ಕಾಯಿ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮಕ್ಳಿಗೂ ಕೊಡಿ, ತುಂಬ ಒಳ್ಳೆಯದು. ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಆದರೂ ಹಾಕೊಬೋದು, ಕಲ್ಲುಪ್ಪು ಆದರೂ ಹಾಕೊಬೋದು. ನಾನು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ಹುಣಸೆ ಹುಳಿ ಇನ್ನೊಂದು 5 ನಿಮಿಷ ಇದೆ ಅನ್ನಂಗೆ ಬಿಸಿನೀರಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಬೋದು. ಹುಣಸೆ ಹುಳಿ ರಸ ಈಗ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಉಪ್ಪು, ಹುಳಿ, ಖಾರ ಎಲ್ಲ ಬೇಕು, ಸಿಹಿನೂ ಬೇಕು. ಈ ಕಾಳು ಬೇಯಿಸಿಟ್ಕೊಂಡಿದ್ದಲ್ಲ, ಅದು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಕೈ ಆಡಿಸ್ಬೇಕು ಚೆನ್ನಾಗೆ. ಇದು ಈಸಿ ರೆಸಿಪಿ ಮತ್ತು ಬೇಗ ಆಗುತ್ತೆ. ರೆಡಿ ಆಯಿತು ಕಾಳಿನ ಪಲ್ಯ. ಅದಕ್ಕೆ ಮೇಲೆ ಕಾಯಿ ಹಾಕೊಬೋದು, ಕೊತ್ತಂಬರಿ ಸೊಪ್ಪು ಹಾಕೊಬೋದು. ನಾನು ಬರೀ ಕಾಯಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೀವು ಬೇಕಾದರೂ ಉಪ್ಪು ಕಮ್ಮಿ ಆಯಿತು ಅಂದರೆ ಉಪ್ಪು ಹಾಕ್ಕೊಳ್ಬೋದು. ರೆಡಿ ಆಯಿತು ಅಲಸಂದೆ ಕಾಳಿನ ಪಲ್ಯ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಈಗ ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಮೇಲ್ಗಡೆ. ರೆಡಿ ಆಯಿತು ಪಲ್ಯ. ಈಸಿ ರೆಸಿಪಿ ಇದು. ಇದರಲ್ಲಿ ಬೇರೆ ಯಾವ್ದಾರು ಕಾಳಿದ್ರೆ ಹಿಂಗೆ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅನ್ನ ಜೊತೆ ಎಲ್ಲ ಕಲ್ಸ್ಕೊಂಡು ತಿನ್ಬೋದು, ಚಪಾತಿ, ರೊಟ್ಟಿ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.